ಅಲ್ಲ ಕಣ್ರು, ಅನ್ಫಾಲೋ ಮಾಡಂಗಿದ್ರೆ ಫಾಲೋ ಯಾಕ್ರೋ ಮಾಡ್ತೀರಾ? ಅಲ್ಲ, ಫಾಲೋ ಮಾಡ್ಬಿಡ್ತೀರಾ, ಆಮೇಲೆ ಮತ್ತೆ ಅನ್ಫಾಲೋ ಮಾಡ್ತೀರಾ. ನಮ್ಗೆ ಅದು ನೋಡಿ ಬೇಜಾರೈತದೆ. ಸೊ ಏನು ಗುರು, ಕಂಟೆಂಟ್ ಚೆನ್ನಾಗಿ ಬರ್ತಲ್ಲ ಏನು ಅಂದ್ಬಿಟ್ಟು ನಮ್ಗೆ ಒಳ್ಳೆ ಥರ ಎಲ್ಲ ಕೂತ್ಕೊಳ್ಳುತ್ತೆ. ನೀವುಗಳು ಹಿಂಗೆ ಮಾಡಿದ್ರೆ ಏನು ಹೇಳಿ? ಅಲ್ಲ, ಅಟ್ಲೀಸ್ಟು ಅನ್ಫಾಲೋ ಮಾಡ್ತೀರಾ ಅಂತ ಗೊತ್ತಿದ್ರೆ ಫಾಲೋ ಎಂತಕ್ಕೆ ಮಾಡಕ್ಕೆ ಹೋಗ್ತೀರಾ ಹೇಳಿ ಅಲ್ವಾ? ನಾನು ನೋಡ್ತಾ ಇದ್ದೀನಿ ಒಂದು 3-4 ಡೇಸಿಂದ 685ಗೆ ರೀಚ್ ಆಗುತ್ತೆ, ತಿರ್ಗಾ ಬಂದು 681 682 ಕೂತ್ಕೊಳ್ಳುತ್ತೆ. ಆ ಥರ ಒಂದು 4-5 ಸಲ ಆಗೈತೆ. ಸೊ ಅಲ್ಲಿಗೆ ಒಂದು 20 ಜನ ಅದೇ ಥರ ಮಾಡಿದ್ದೀರಾ. ಏನು ಹೇಳಿ ಹಿಂಗೆ ಮಾಡಿದ್ರೆ? ಎಲ್ಲರ ಹತ್ರನೂ ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಅನ್ಫಾಲೋ ಮಾಡಂಗಿದ್ರೆ ಯಾರು ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸುಮ್ಮನೆ ಅದನ್ನ ನೋಡಿ ನಮಗೂ ಬೇಜಾರಾಗತ್ತೆ, ಕಂಟೆಂಟ್ಗಳು ಚೆನ್ನಾಗಿ ಬರ್ತಾವ ಅಂದ್ಬಿಟ್ಟು ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಕೇಳ್ತೀನಿ, ದಯವಿಟ್ಟು ಇದೊಂದು ಮಾಡಿಕೊಡಿ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲ ಅಂದರೆ ಫಾಲೋ ಮಾಡಿಬಿಟ್ಟು ಅನ್ಫಾಲೋ ಮಾಡ್ತೀನಿ ಅನ್ನೋಕ್ಕೆ ಹೋದರೆ ನಾನೇ ಓಪನ್ ಆಗಿ ಹೇಳ್ತೀನಿ, ಫಾಲೋನೇ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನನಗೆ ಕರೆಕ್ಟಾಗಿ ಒಂದು 100-150 ಜನ ಇದ್ರೂ ಸಾಕು, ನನಗೆ ಆರಾಮಾಗಿ ನಾನು ಕಂಟೆಂಟ್ ಅಪ್ಲೋಡ್ ಮಾಡ್ಕೊತೀನಿ. ಅದಕ್ಕೇನೆ ಬೇಜಾರು ಮಾಡ್ಕೊಂಬಿಡಿ ಯಾರು, ಬಟ್ ಇದರಿಂದ ನನಗೆ ಬೇಜಾರಾಯಿತು, ಅದಕ್ಕೇನೆ ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಗೈಸ್.